ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಈ ಕೆಳಗಿನ ಯಾವ ದೇಶವು ಆಸಿಯಾನ್ ಅಂತಂದರೆ ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ, ಈ ಒಂದು ಗುಂಪಿನ ಸದಸ್ಯತ್ವವನ್ನು ಹೊಂದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. 4 ಆಪ್ಷನ್ಗಳನ್ನು ಕೂಡ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ, ಭಾರತವನ್ನು ಹೊರತುಪಡಿಸಿ ಈ ಮೇಲಿನ 3 ರಾಷ್ಟ್ರಗಳು ಕೂಡ ಆಸಿಯಾನ್ನ ಸದಸ್ಯತ್ವವನ್ನು ಹೊಂದಿವೆ. ಸೊ ಸರಿಯಾದ ಉತ್ತರ ಭಾರತ ಆಗಿದೆ. ಮುಖ್ಯವಾಗಿ ಈ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ನಡುವೆ ಪರಸ್ಪರ ಸಹಯೋಗವನ್ನು ಇಂಪ್ರೂವ್ ಮಾಡುವಂತಹ ಉದ್ದೇಶದಿಂದ ಬ್ಯಾಂಕಾಕ್ ಘೋಷಣೆಯನ್ನು 1967ರಲ್ಲಿ ಈ ರಾಷ್ಟ್ರಗಳಿಂದ ಅಂದರೆ ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪ್ಪೈನ್ಸ್, ಸಿಂಗಾಪುರ್ ಮತ್ತು ಥೈಲ್ಯಾಂಡ್ ಅನ್ನುವ ಈ 5 ರಾಷ್ಟ್ರಗಳಿಂದ ಸಹಿ ಮಾಡಲಾಗಿತ್ತು. ಇದರ ಒಂದು ಪ್ರತ್ಯುತ್ತರವಾಗಿ ಅಥವಾ ಇದರ ಒಂದು ಪ್ರತಿಫಲವಾಗಿ ಆಸಿಯಾನ್ ಅನ್ನುವ ಈ ಒಂದು ಗ್ರೂಪಿಂಗ್ಸನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಸದ್ಯಕ್ಕೆ 10 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಈ ಆಸಿಯಾನ್ ಗ್ರೂಪಿಂಗ್ಸ್ ಮುಖ್ಯವಾಗಿ ಬ್ರುನೈ, ಮಲೇಷಿಯಾ, ಸಿಂಗಾಪುರ್, ಥೈಲ್ಯಾಂಡ್, ಕಾಂಬೋಡಿಯಾ, ಇಂಡೋನೇಷ್ಯಾ, ಲಾವೋಸ್, ಮಯನ್ಮಾರ್, ಫಿಲಿಪ್ಪೈನ್ಸ್ ಮತ್ತು ವಿಯೆಟ್ನಾಂ ಈ 10 ರಾಷ್ಟ್ರಗಳ ಸಹಯೋಗವನ್ನು ಇಂಪ್ರೂವ್ ಮಾಡುವಂತಹ ಆಗ್ನೇಯ ಏಷ್ಯಾದ ಪ್ರಮುಖವಾದಂತಹ ಒಂದು ಸಂಸ್ಥೆಯಾಗಿ ಗುರುತಿಸಿಕೊಳ್ಳುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿ ಭಾರತ ಸದಸ್ಯತ್ವವನ್ನು ಹೊಂದಿಲ್ಲ. ಆದರೂ ಕೂಡ ಈ ಆಸಿಯಾನ್ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಭಾರತ ಹೊಂದಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. 1967ರಲ್ಲಿ ಬ್ಯಾಂಕಾಕ್ ಘೋಷಣೆಯಾಗಿತ್ತು. ಅದರ ಪ್ರತಿಫಲವಾಗಿ ಆಸಿಯಾನ್ ಗ್ರೂಪಿಂಗ್ಸನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. ಇದರ 10 ರಾಷ್ಟ್ರಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಭಾರತ ಇದರ ಸದಸ್ಯತ್ವವನ್ನು ಹೊಂದಿಲ್ಲ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಇನ್ನು ಈ ಆಸಿಯಾನ್ ಎಸ್ಟಾಬ್ಲಿಷ್ ಮಾಡುವಂತಹ ಮುಖ್ಯ ಗುರಿ ಏನು ಅಂತ ತಿಳ್ಕೊಳ್ಳೋದಾದರೆ, ಈ ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ಪರಸ್ಪರ ಆರ್ಥಿಕ, ರಾಜಕೀಯ ಭದ್ರತೆ, ಮಿಲಿಟರಿ, ಶೈಕ್ಷಣಿಕ ಮತ್ತು ಸಾಮಾಜಿಕ, ಸಾಂಸ್ಕೃತಿಕ ಏಕೀಕರಣವನ್ನು ಮತ್ತು ಸಹಯೋಗವನ್ನು ಉತ್ತೇಜಿಸುವಂತಹ ಉದ್ದೇಶದಿಂದ ಈ ಆಸಿಯಾನ್ ಅನ್ನುವ ಗ್ರೂಪಿಂಗ್ಸನ್ನು ಸ್ಥಾಪನೆ ಮಾಡಲಾಗಿತ್ತು. ಭಾರತ ಅಂತ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕೆಳಗಿನ ಯಾವ ಪ್ರಾಣಿಯನ್ನು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ IBCA ಅಂದರೆ ದೊಡ್ಡ ಬೆಕ್ಕುಗಳ ಒಕ್ಕೂಟ ಅನ್ನುವ ಈ ಒಂದು ಸಂರಕ್ಷಣಾ ಪಟ್ಟಿಯಲ್ಲಿ ಸೇರಿಸಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನೋದು ಈ ಒಂದು ದೊಡ್ಡ ಬೆಕ್ಕುಗಳು ಅಂದರೆ ಹುಲಿ ಅಥವಾ ಇತರ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಜಾತಿಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಈ IBCA ಅನ್ನುವ ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದರಲ್ಲಿ ಯಾವ ಪ್ರಾಣಿಯನ್ನು ಇನ್ಕ್ಲೂಡ್ ಮಾಡಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ಗಳು ಏನು ಅಂತ ನೋಡೋದಾದರೆ, ಆಪ್ಷನ್ 1 ಕಾಡು ಬೆಕ್ಕುಗಳು, ಆಪ್ಷನ್ 2 ಪ್ಯೂಮಾ, ಆಪ್ಷನ್ 3 ಹಿಮಚಿರತೆ, ಆಪ್ಷನ್ 4 ಸಿಂಹಗಳು ಅಂತ ಇದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಏನು ಅಂತ ನೋಡೋದಾದರೆ, ಕ್ಯೂಪರ್ ಬೆಲ್ಟ್ ಅನ್ನುವ ಈ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಟರ್ಮ್ ನ್ಯೂಸ್ನಲ್ಲಿತ್ತು. ಈ ಕ್ಯೂಪರ್ ಬೆಲ್ಟ್ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಖಗೋಳಶಾಸ್ತ್ರಜ್ಞರಿಂದ ಈ ಕ್ಯೂಪರ್ ಬೆಲ್ಟ್ನಲ್ಲಿ ಭೂಮಿಯಂತಹ ಅಥವಾ ಭೂಮಿಯನ್ನು ಹೋಲುವಂತಹ ಗ್ರಹ ಅಸ್ತಿತ್ವದಲ್ಲಿ ಇರಬಹುದು ಅಂತ ಒಂದು ಅಂದಾಜನ್ನು ಮಾಡಲಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಪುರಾವೆಗಳನ್ನು ಕಲೆಕ್ಟ್ ಮಾಡಲಾಗಿದೆ ಅಂತ ಈ ಖಗೋಳಶಾಸ್ತ್ರಜ್ಞರಿಂದ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಕ್ಯೂಪರ್ ಬೆಲ್ಟ್ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಕ್ಯೂಪರ್ ಬೆಲ್ಟ್ ಅಂತಂದರೆ ಇದು ಕೂಡ ನಮ್ಮ ಸೌರವ್ಯೂಹದ ಪ್ರಮುಖವಾದಂತಹ ಒಂದು ಭಾಗವಾಗಿದ್ದು, ಈ ನಮ್ಮ ಸೌರವ್ಯೂಹದ ಆಚೆಯ ಅಂದರೆ ಅತ್ಯಂತ ಕೊನೆಯ ಒಂದು ಗ್ರಹವಾದಂತಹ ನೆಪ್ಚೂನ್ ಗ್ರಹದ ಆಚೆಗೆ ಈ ಕ್ಯೂಪರ್ ಅನ್ನುವ ಹೆಸರಿನ ಬೆಲ್ಟನ್ನು ಅಥವಾ ಪಟ್ಟಿಯನ್ನು ನಾವು ಕಾಣಬಹುದು. ಈ ಒಂದು ಪಟ್ಟಿ ಯಾವ ರೀತಿಯಾಗಿ ನಿರ್ಮಾಣವಾಗಿದೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಇದು ಈ ಮಂಜುಗಡ್ಡೆಯಂತಹ ಈ ಸಾಕಷ್ಟು ಆಕಾಶಕಾಯಗಳು ಮತ್ತು ಇತರ ಕ್ಷುದ್ರ ಗ್ರಹಗಳನ್ನು ಅಥವಾ ಈ ಬಂಡೆಗಳನ್ನು ಹೊಂದಿದಂತಹ ಪ್ರಮುಖವಾದಂತಹ ಪಟ್ಟಿಯಾಗಿ ಗುರುತಿಸಿಕೊಳ್ಳುತ್ತೆ. ನೆಪ್ಚೂನ್ ಗ್ರಹದ ಆಚೆಗೆ ಈ ಒಂದು ಕ್ಯೂಪರ್ ಬೆಲ್ಟ್ ಅಥವಾ ಈ ಕ್ಯೂಪರ್ ಪಟ್ಟಿಯನ್ನು ಗುರುತಿಸಲಾಗುತ್ತೆ. 1950ರ ಗೆರಾರ್ಡ್
ಕ್ಯೂಪರ್ ಅನ್ನುವ ಈ ಖಗೋಳಶಾಸ್ತ್ರಜ್ಞರಿಂದ, ಡಚ್ ಅಮೇರಿಕನ್ ಆಸ್ಟ್ರೋನಾಮರ್ರಿಂದ ಈ ಒಂದು ಥಿಯರಿಯನ್ನು ಎಸ್ಟಾಬ್ಲಿಷ್ ಮಾಡಲಾಗಿತ್ತು ಅಥವಾ ಪ್ರಿಪೇರ್ ಮಾಡಲಾಗಿತ್ತು, ಕ್ಯೂಪರ್ ಬೆಲ್ಟ್ ಥಿಯರಿ ಅಂತ. ಸೊ ಗೆರಾರ್ಡ್ ಕ್ಯೂಪರ್ ಅವರು 1950ರಲ್ಲಿ ಈ ಕ್ಯೂಪರ್ ಬೆಲ್ಟ್ ಬಗ್ಗೆ ಮೊದಲ ಬಾರಿಗೆ ಪ್ರತಿಪಾದನೆಯನ್ನು ಮಾಡಿದರು. ಆಗಲೇ ತಿಳಿಸಿದ ಹಾಗೆ ಈ ನೆಪ್ಚೂನ್ ಗ್ರಹದ ಆಚೆಗೆ ಈ ಒಂದು ಪಟ್ಟಿ ನಿರ್ಮಾಣವಾಗಿದ್ದು ಸಾವಿರಾರು ವರ್ಷಗಳ ಹಿಂದೆ ಅಥವಾ ಈ ಸೌರವ್ಯೂಹ ನಿರ್ಮಾಣವಾದಂತಹ ಕಾಲ ಅಂದರೆ 4.5 ಬಿಲಿಯನ್ ವರ್ಷಗಳ ಹಿಂದೆ ಸೌರವ್ಯೂಹ ನಿರ್ಮಾಣವಾಗುವಂತಹ ಸಂದರ್ಭದಲ್ಲಿ ಈ ಸಂಪೂರ್ಣವಾಗಿ ಗ್ರಹಗಳಾಗದೆ ಉಳಿದು ಹೋದಂತಹ ಈ ಮಂಜುಗಡ್ಡೆಯ ಕಣಗಳು ಅಥವಾ ಇತರ ಕ್ಷುದ್ರ ಗ್ರಹಗಳು ಈ ಕ್ಯೂಪರ್ ಬೆಲ್ಟ್ನಲ್ಲಿ ಕಾಣಿಸಿಕೊಳ್ಳುತ್ತವೆ. ನಮ್ಮ ಈ ಒಂದು 9ನೇ ಪ್ಲ್ಯಾನೆಟ್ ಅಥವಾ 9ನೇ ಗ್ರಹ ಅಂತ ನಾವು ಇಷ್ಟು ದಿನಗಳವರೆಗೆ ಗುರುತಿಸಿದ್ದಂತಹ ಪ್ಲೂಟೋ ಕೂಡ ಈ ಕ್ಯೂಪರ್ ಬೆಲ್ಟ್ನ ಒಂದು ಭಾಗವಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ. ಆಗಲೇ ತಿಳಿಸಿದ ಹಾಗೆ ಈ ಕ್ಯೂಪರ್ ಬೆಲ್ಟ್ನಲ್ಲಿ ಸಾಕಷ್ಟು ರೀತಿಯ ಮಂಜುಗಡ್ಡೆಯ ಬಂಡೆಯಂತಹ ಆಕಾಶಕಾಯಗಳು ಮತ್ತು ಡಾರ್ಕ್ ಪ್ಲ್ಯಾನೆಟ್ಸ್ ಅಂತಂದರೆ ಕುಬ್ಜ ಗ್ರಹಗಳು, ಆಸ್ಟರಾಯ್ಡ್ಸ್ ಅಂತಂದರೆ ಈ ಕ್ಷುದ್ರ ಗ್ರಹಗಳಾಗಿರ್ಬೋದು, ಧೂಮಕೇತುಗಳಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ಆಕಾಶಕಾಯಗಳನ್ನು ಒಳಗೊಂಡಿರುವಂತಹ ಒಂದು ಪಟ್ಟಿಯನ್ನು, ಈ ಸೂರ್ಯನನ್ನು ಸುತ್ತುವರಿಯುವಂತಹ ಪಟ್ಟಿಯನ್ನು ಕ್ಯೂಪರ್ ಬೆಲ್ಟ್ ಅಂತ ಕರೆಯಲಾಗುತ್ತದೆ. 1950ರಲ್ಲಿ ಇದರ ಪ್ರತಿಪಾದನೆಯನ್ನು ಮಾಡಲಾಗಿತ್ತು. ಇನ್ನು ಈ ಕ್ಯೂಪರ್ ಬೆಲ್ಟ್ನ ಒಂದು ಭಾಗವಾದಂತಹ ಈ ಪ್ಲೂಟೋದ ಬಗ್ಗೆ ತಿಳ್ಕೊಳ್ಳೋದಾದರೆ 2006ರಲ್ಲಿ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ IAU ಅನ್ನುವ ಸಂಸ್ಥೆಯ ಮೂಲಕ ಈ 9ನೇ ಗ್ರಹವಾಗಿ ಗುರುತಿಸಿಕೊಳ್ತಾ ಇದ್ದಂತಹ ಪ್ಲೂಟೋ ಗ್ರಹವನ್ನು ಡಾರ್ಕ್ ಪ್ಲ್ಯಾನೆಟ್ ಅಥವಾ ಕ್ಷುದ್ರ ಗ್ರಹ ಅಥವಾ ಕುಬ್ಜ ಗ್ರಹ ಅಂತ ಇದನ್ನು ಸಪ್ರೇಟ್ ಮಾಡಲಾಯಿತು. ಸದ್ಯಕ್ಕೆ ಈ ಪ್ಲೂಟೋವನ್ನು ಬಿಟ್ಟು ಅಂತಂದರೆ ಪ್ಲೂಟೋವನ್ನು ಹೊರತುಪಡಿಸಿ ಕೇವಲ 8 ಗ್ರಹಗಳು ನಮ್ಮ ಸೌರವ್ಯೂಹದಲ್ಲಿ ಇವೆ ಅಂತ ಸಂಪೂರ್ಣವಾದಂತಹ ಗ್ರಹಗಳನ್ನು, ಸಂಪೂರ್ಣವಾಗಿ ಡೆವಲಪ್ ಆದಂತಹ ಗ್ರಹಗಳನ್ನು ಗುರುತಿಸಲಾಗುತ್ತದೆ. ನೆಪ್ಚೂನ್ನ ಆಚೆಗೆ ಇರುವಂತಹ ಈ ಕ್ಯೂಪರ್ ಬೆಲ್ಟ್ನಲ್ಲಿ ಈ ಪ್ಲೂಟೋ ಗ್ರಹ ಒಂದು ಭಾಗವಾಗಿ ಸೂರ್ಯನನ್ನು ಸುತ್ತುವಂತಹ ಒಂದು ಆಕಾಶಕಾಯವಾಗಿ ಡಾರ್ಕ್ ಪ್ಲ್ಯಾನೆಟ್ ಅಂತ ಗುರುತಿಸಿಕೊಳ್ಳುತ್ತದೆ. 2006ರಲ್ಲಿ ಇದರ ಒಂದು ಗ್ರಹದ ಸ್ಥಾನಮಾನವನ್ನು ಇದರಿಂದ ತೆಗೆದುಕೊಳ್ಳಲಾಯಿತು. ಇನ್ನು ಮುಂದಿನ ಆರ್ಟಿಕಲ್ ಎಕನಾಮಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಆಗಿದೆ. ಟ್ರೆಜರಿ ಬಿಲ್ಸ್ ಅಂತ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಟಿ ಬಿಲ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಟಿ ಬಿಲ್ಸ್ ಅಂತ ಕೂಡ ಈ ಒಂದು ಸೆಕ್ಯುರಿಟೀಸ್ಗಳನ್ನು ಕರೆಯಲಾಗುತ್ತೆ. ಇದು ಗೌರ್ಮೆಂಟ್ನಿಂದ ಇಶ್ಯೂ ಮಾಡಲಾಗುವಂತಹ ಸೆಕ್ಯುರಿಟಿ ಬಾಂಡ್ಸ್ಗಳ ರೀತಿಯಲ್ಲಿ ಇಶ್ಯೂ ಮಾಡಲಾಗುವಂತಹ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ಸ್ ಆಗಿ ಗುರುತಿಸಿಕೊಳ್ಳುತ್ತವೆ. ಸೊ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಇತ್ತೀಚೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸಾಕಷ್ಟು ದ್ರವ್ಯ ಅಥವಾ ಲಿಕ್ವಿಡಿಟಿ ಇಂಪ್ರೂವ್ ಆಗಿದ್ದ ಕಾರಣಕ್ಕಾಗಿ ಈ ಟ್ರೆಜರಿ ಬಿಲ್ಸ್ಗೆ ನೀಡಲಾಗ್ತಾ ಇದ್ದಂತಹ ಲಾಭದ ಮೌಲ್ಯದಲ್ಲಿ 7 ಬೇಸಿಸ್ ಪಾಯಿಂಟ್ಸ್ಗಳನ್ನು ಇಂಪ್ರೂವ್ ಮಾಡಲಾಗಿದೆ, ಇನ್ಕ್ರಿಮೆಂಟ್ ಮಾಡಲಾಗಿದೆ ಅಂತ ಈ ಟ್ರೆಜರಿ ಬಿಲ್ಸ್ ಅಥವಾ ಟಿ ಬಿಲ್ಸ್ಗಳು ನ್ಯೂಸ್ನಲ್ಲಿ ಬಂದಿದ್ವು. ಹೀಗಾಗಿ ಈ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಈ ಒಂದು ಸಂದರ್ಭದಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಗೌರ್ಮೆಂಟ್ಗೆ ಅಥವಾ ಸರ್ಕಾರಕ್ಕೆ ಯಾವುದೇ ಒಂದು ಸಂದರ್ಭದಲ್ಲಿ ಹಣದ ಅವಶ್ಯಕತೆ ಇದ್ದಾಗ ಇದು ಡೈರೆಕ್ಟಾಗಿ ನೋಟ್ಸ್ಗಳನ್ನು ಪ್ರಿಂಟ್ ಮಾಡೋದಿಲ್ಲ. ಅದಕ್ಕೆ ಬದಲಾಗಿ ಈ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಇಶ್ಯೂ ಮಾಡುತ್ತವೆ. ಟ್ರೆಜರಿ ಬಿಲ್ಸ್ ಅಂತಂದರೆ ಇವು ಒಂದು ರೂಪದ ಸೆಕ್ಯುರಿಟೀಸ್ ಅಥವಾ ಗೌರ್ಮೆಂಟ್ ಸೆಕ್ಯುರಿಟೀಸ್ ಅಥವಾ GSEC ಅಂತ ಓದಿರ್ತೇವೆ, ಬಾಂಡ್ಸ್ಗಳಾಗಿರ್ತಾವೆ. ಸೊ ಈ ಎಲ್ಲ ರೀತಿಯಾದಂತಹ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಒಂದು ಭಾಗವಾಗಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಕೂಡ RBI ಮುಖಾಂತರ ಗೌರ್ಮೆಂಟ್ನಿಂದ ಇಶ್ಯೂ ಮಾಡಲಾಗುತ್ತದೆ. ಸೊ ಆಗಲೇ ತಿಳಿಸಿದ ಹಾಗೆ ಈ ಟ್ರೆಜರಿ ಬಿಲ್ಸ್ ಅಥವಾ ಟಿ ಬಿಲ್ಸ್ಗಳು ಮನಿ ಮಾರ್ಕೆಟ್ನ ಒಂದು ಪ್ರಮುಖವಾದಂತಹ ಇನ್ಸ್ಟ್ರೂಮೆಂಟ್ ಆಗಿ ಕಾರ್ಯವನ್ನು ನಿರ್ವಹಿಸುವುದಷ್ಟೇ ಅಲ್ಲದೆ ಈ ಅಲ್ಪಾವಧಿ ಸಾಲಗಳನ್ನು ಸರ್ಕಾರಕ್ಕೆ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಹಾಯ ಮಾಡುವಂತಹ ಸೆಕ್ಯುರಿಟೀಸ್ಗಳಾಗಿ ಈ ಟ್ರೆಜರಿ ಬಿಲ್ಸ್ಗಳು ಗುರುತಿಸಿಕೊಳ್ಳುತ್ತವೆ. ಸಾಮಾನ್ಯವಾಗಿ 91 ದಿನಗಳು, 182 ದಿನ ಅಥವಾ 364 ದಿನಗಳವರೆಗೆ ಮೆಚುರಿಟಿ ಪೀರಿಯಡನ್ನು ಹೊಂದಿರ್ತವೆ ಈ ಟ್ರೆಜರಿ ಬಿಲ್ಸ್ಗಳು. ಯಾವುದೇ ರೀತಿಯಾಗಿ ಈ ಒಂದು ಟ್ರೆಜರಿ ಬಿಲ್ಸ್ಗಳನ್ನು ಇಶ್ಯೂ ಮಾಡಿದ್ದಕ್ಕೆ ಟ್ರೆಜರಿ ಬಿಲ್ಸ್ಗಳನ್ನು ಪಡೆದಂತಹ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ಯಾವುದೇ ರೀತಿಯಾಗಿ ಇಂಟ್ರೆಸ್ಟ್ಗಳನ್ನು ನೀಡಲಾಗುವುದಿಲ್ಲ ಡೈರೆಕ್ಟಾಗಿ. ಅದಕ್ಕೆ ಬದಲಾಗಿ ಏನು ಮಾಡ್ತಾರೆ ಅಂತಂದರೆ, ಇದು ಡಿಸ್ಕೌಂಟ್ ಪ್ರೈಸ್ನಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಇಶ್ಯೂ ಮಾಡಲಾಗುತ್ತೆ. ಆ ಡಿಸ್ಕೌಂಟ್ ಪ್ರೈಸಸ್ಗಳಲ್ಲಿ ಇಶ್ಯೂ ಮಾಡಲಾದಂತಹ ಟ್ರೆಜರಿ ಬಿಲ್ಸ್ಗಳನ್ನು ಮೆಚುರಿಟಿ ಹೊಂದಿದಂತಹ ಪೀರಿಯಡ್ನಲ್ಲಿ, ಅಂದರೆ ಸಾಮಾನ್ಯವಾಗಿ 91 ದಿನ ಆಗಿರ್ಬೋದು, 182 ಅಥವಾ 364 ದಿನಗಳ ನಂತರ ಪಡೆದಂತಹ ವ್ಯಕ್ತಿಗಳಿಗೆ ಒಂದು ಫೇಸ್ ವ್ಯಾಲ್ಯೂವನ್ನು, ಮೆಚುರಿಟಿ ಫೇಸ್ ವ್ಯಾಲ್ಯೂವನ್ನು ನೀಡಲಾಗುತ್ತೆ. ಎಕ್ಸಾಂಪಲನ್ನು ನೀಡಿ ನಿಮಗೆ ಅರ್ಥ ಮಾಡಿಸೋದಾದರೆ,
ಯಾವುದೇ ಒಂದು ಟ್ರೆಜರಿ ಬಿಲ್ಸ್ನ ಫೇಸ್ ವ್ಯಾಲ್ಯೂ 1000 ರೂಪಾಯಿಗಳು ಇವೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು 1000 ರೂಪಾಯಿಗಳ ಫೇಸ್ ವ್ಯಾಲ್ಯೂನ ಟ್ರೆಜರಿ ಬಿಲ್ಸ್ನನ್ನು ಪಡಿಬೇಕು ಅಂತಂದರೆ ಡೈರೆಕ್ಟಾಗಿ ಅದನ್ನು 1000 ರೂಪಾಯಿನ ಗೌರ್ಮೆಂಟ್ಗೆ ಪೇ ಮಾಡುವಂಥ ಅವಶ್ಯಕತೆ ಇರುವುದಿಲ್ಲ. ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಆ ಅಮೌಂಟನ್ನು ಪೇ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್ 900 ರೂಪಾಯಿಗಳ ಒಂದು ಪೇಮೆಂಟನ್ನು ಈ ಬ್ಯಾಂಕ್ಗಳಿಗೆ ಅಥವಾ RBIಗೆ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ನೀಡಲಾಗುತ್ತೆ. ಇದು ಮೆಚುರಿಟಿಯನ್ನು ಹೊಂದಿದಂತಹ ಸಂದರ್ಭದಲ್ಲಿ, ಮೆಚುರಿಟಿ ಅಂತಂದರೆ 91 ದಿನ, 182 ದಿನ ಅಥವಾ 364 ದಿನ, ಸಾಮಾನ್ಯವಾಗಿ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ, ಅಲ್ಪಾವಧಿಗೆ ಗೌರ್ಮೆಂಟ್ಗೆ ಸಾಲಗಳು ಬೇಕಾದಂಥ ಸಂದರ್ಭದಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಇಶ್ಯೂ ಮಾಡುವುದರ ಮೂಲಕ ವ್ಯಕ್ತಿಯಿಂದ ಹಣವನ್ನು ಪಡೆಯಲಾಗುತ್ತದೆ. ಹೀಗಾಗಿ ಈ 900 ರೂಪಾಯಿಗಳನ್ನು ಕೊಟ್ಟಂತಹ ವ್ಯಕ್ತಿ ಅಥವಾ ಸಂಸ್ಥೆ ಈ ಮೆಚುರಿಟಿ ಹೊಂದಿದಂತಹ ಸಂದರ್ಭದಲ್ಲಿ 1000 ರೂಪಾಯಿಗಳನ್ನು ಪಡೆಯುವಂತಹ ಅವಕಾಶ ಇರುತ್ತದೆ. ಈ ರೀತಿಯಾಗಿ ಟ್ರೆಜರಿ ಬಿಲ್ಸ್ಗಳನ್ನು ಪಡೆದಂತಹ ವ್ಯಕ್ತಿ ಅಥವಾ ಸಂಸ್ಥೆ ಲಾಭವನ್ನು ಗಳಿಸ್ತಾನೆ, ಡೈರೆಕ್ಟಾಗಿ ಇಂಟ್ರೆಸ್ಟನ್ನು ಗಳಿಸೋದಿಲ್ಲ. ಈ ರೀತಿಯಾಗಿ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡಿ ಅವುಗಳ ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಅದನ್ನು ಮೆಚುರಿಟಿ ಆದಂತಹ ಸಂದರ್ಭದಲ್ಲಿ ಆ ಅಮೌಂಟನ್ನು ಆ ವ್ಯಕ್ತಿ ಅಥವಾ ಸಂಸ್ಥೆ ಪಡೆದುಕೊಳ್ತಾನೆ. ಭಾರತದಲ್ಲಿ ಮೊದಲ ಬಾರಿಗೆ 1917ನೇ ಇಸವಿಯಲ್ಲಿ ಈ ಟ್ರೆಜರಿ ಬಿಲ್ಸನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು. ಅಂದರೆ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಟ್ರೆಜರಿ ಬಿಲ್ಸ್ ಅಥವಾ ಟಿ ಬಿಲ್ಸ್ಗಳನ್ನು ಭಾರತದಲ್ಲಿ ಮೊದಲ ಬಾರಿಗೆ ಇಶ್ಯೂ ಮಾಡಲಾಯಿತು. ಸದ್ಯಕ್ಕೆ ಭಾರತ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅಲ್ಪಾವಧಿ ಸಾಲಗಳ ಅವಶ್ಯಕತೆ ಇದೆಯಂತಹ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಈ ಟ್ರೆಜರಿ ಬಿಲ್ಸ್ಗಳನ್ನು ಇಶ್ಯೂ ಮಾಡಲಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರ್ಬೋದು, ಟ್ರಸ್ಟ್ಸ್ಗಳಾಗಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಅಥವಾ ಸಂಸ್ಥೆಗಳಾಗಿರ್ಬೋದು, ಯಾವುದೇ ಬ್ಯಾಂಕ್ ಆಗಿರ್ಬೋದು, ಈ ರೀತಿಯಾದಂತಹ ಸಂಸ್ಥೆ ಮತ್ತು ವೈಯಕ್ತಿಕವಾಗಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಖರೀದಿ ಮಾಡುವಂತಹ ಅನುಕೂಲ ಅಥವಾ ಅವಕಾಶ ಇರುತ್ತದೆ. ಆದರೆ ಸಾಮಾನ್ಯವಾಗಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಯಾರು ಖರೀದಿ ಮಾಡ್ತಾರೆ ಅಂತಂದರೆ ಹಣಕಾಸಿನ ಸಂಸ್ಥೆಗಳು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಸಾಮಾನ್ಯವಾಗಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಪಡೆದುಕೊಂಡು ಸಾಲವನ್ನು ಸರ್ಕಾರಕ್ಕೆ ನೀಡಿ ಮೆಚುರಿಟಿ ಹೊಂದಿದಂತಹ ಸಂದರ್ಭದಲ್ಲಿ ಅದರ ಒಂದು ಲಾಭವನ್ನು ಪಡೆದುಕೊಳ್ತಾರೆ. ಸೊ ದ್ಯಾಟ್ ವಾಸ್ ಅಬೌಟ್ ಕ್ಲಿಯರ್ ಆ್ಯಂಡ್ ಡಿಟೇಲ್ಡ್ ಕಾನ್ಸೆಪ್ಟ್ ಆಫ್ ಟ್ರೆಜರಿ ಬಿಲ್ಸ್. ಇನ್ನು ಮುಂದಿನ ಆರ್ಟಿಕಲ್ ಮಾಳವೀಯ ಅನ್ನುವ ಹೆಸರಿನ ಮಿಷನ್ ಬಗ್ಗೆ ಇದೆ. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಮ್ಮ ಕೇಂದ್ರ ಶಿಕ್ಷಣ ಸಚಿವಾಲಯ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರೆನರ್ಶಿಪ್ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಮಾಳವೀಯ ಮಿಷನನ್ನು ಲಾಂಚ್ ಮಾಡಲಾಯಿತು. ಮುಖ್ಯವಾಗಿ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಆಗಿ, ಅಂದರೆ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವಂತಹ ಕಾರ್ಯಕ್ರಮವಾಗಿ ಈ ಮಾಳವೀಯ ಅನ್ನುವ ಹೆಸರಿನ ಮಿಷನನ್ನು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ನಿಂದ ಲಾಂಚ್ ಮಾಡಲಾಯಿತು ಡೆಲ್ಲಿಯಲ್ಲಿ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಶಿಕ್ಷಣ ಸೆಕ್ಟರ್ ಅಥವಾ ಎಜುಕೇಷನ್ ಸೆಕ್ಟರ್ಗೆ ಸಂಬಂಧಪಟ್ಟಂತಹ ಮಾಳವೀಯ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಹೈಯರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರಿಗೆ ಅಥವಾ ಫ್ಯಾಕಲ್ಟಿ ಮೆಂಬರ್ಸ್ಗಳಿಗೆ ಟ್ರೈನಿಂಗನ್ನು ಅಥವಾ ತರಬೇತಿಯನ್ನು ನೀಡುವಂತಹ ಒಂದು ಪ್ರೋಗ್ರಾಮ್ ಆಗಿ, ಕಾರ್ಯಕ್ರಮವಾಗಿ ಈ ಮಾಳವೀಯ ಅನ್ನುವ ಹೆಸರಿನ ಮಿಷನ್ ಲಾಂಚ್ ಮಾಡಲಾಗಿದೆ. ಯಾವ ರೀತಿಯಾಗಿ ಭಾರತದ ಈ ವಿದ್ಯಾರ್ಥಿಗಳು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆದುಕೊಳ್ಳುವುದಕ್ಕೆ ಅಲ್ಲಿ ಟೀಚ್ ಮಾಡುವಂತಹ ಅಥವಾ ಅಲ್ಲಿ ಕಲಿಸುವಂತಹ ಶಿಕ್ಷಕರು ಉತ್ತಮವಾದಂತಹ ಒಂದು ತರಬೇತಿಯನ್ನು ಪಡೆದುಕೊಂಡಿರುವುದು ಅವಶ್ಯಕತೆ ಇರುತ್ತದೆ. ಸೊ ಹೀಗಾಗಿ ಈ ಮಾಳವೀಯ ಮಿಷನ್ ಮೂಲಕ ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಫ್ಯಾಕಲ್ಟೀಸ್ಗಳಿಗೆ ಟ್ರೈನಿಂಗನ್ನು ಪ್ರೊವೈಡ್ ಮಾಡುವಂತಹ ಒಂದು ಪ್ರಮುಖ ಮಿಷನ್ ಯಾವುದು ಅಥವಾ ಕಾರ್ಯಕ್ರಮ ಯಾವುದು ಅಂತಂದರೆ ಮಾಳವೀಯ ಮಿಷನ್ ಆಗಿದೆ. ಈ ಇಮೇಜ್ನಲ್ಲಿ ನೋಡ್ಬೋದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು. ಸೊ ಈ ಮಾಳವೀಯ ಅವರ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಕೂಡ ಡಿಸ್ಕಸ್ ಮಾಡೋದಾದರೆ, ಭಾರತದ ಈ ಶಿಕ್ಷಣ ತಜ್ಞರಾಗಿ, ಸ್ವತಂತ್ರ ಹೋರಾಟಗಾರರಾಗಿ ಮತ್ತು ಜನನಾಯಕರಾಗಿ ಗುರುತಿಸಿಕೊಳ್ಳುತ್ತಿದ್ದಂತಹ ಒಬ್ಬ ಪ್ರಮುಖ ಹೋರಾಟಗಾರ ಮತ್ತು ನಾಯಕ ಯಾರು ಅಂತಂದರೆ ಭಾರತ ರತ್ನ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಆಗಿದ್ದಾರೆ. ಇವರು 4 ಬಾರಿ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅಷ್ಟೇ ಅಲ್ಲದೆ 1931ನೇ ಇಸವಿಯಲ್ಲಿ ಲಂಡನ್ನಲ್ಲಿ ನಡೆದಂತಹ ದುಂಡು ಮೇಜಿನ ಸಭೆಯಲ್ಲೂ ಕೂಡ ಭಾಗವಹಿಸಿದರು. 1906ರಲ್ಲಿ ಹಿಂದೂ ಮಹಾಸಭಾವನ್ನು ಸ್ಥಾಪನೆ ಮಾಡುವುದಷ್ಟೇ ಅಲ್ಲದೆ 1915ರಲ್ಲಿ ಈ ಬನಾರಸ್ ಹಿಂದೂ ಯೂನಿವರ್ಸಿಟಿ ಕಾಯ್ದೆಯ ಅಡಿಯಲ್ಲಿ ವಾರಣಾಸಿಯಲ್ಲಿ 1916ರಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯವನ್ನು ಕೂಡ ಸ್ಥಾಪನೆ ಮಾಡುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ಈ ಮದನ್ ಮೋಹನ್ ಮಾಳವೀಯ ಅವರು ವಹಿಸ್ತಾರೆ.
ನಂತರ ಅದೇ ಒಂದು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ 1919ನೇ ಇಸ್ವಿಯಿಂದ 1938ರವರೆಗೆ ಸೇವೆಯನ್ನು ಸಲ್ಲಿಸ್ತಾರೆ. ಸೊ ಭಾರತ ಕಂಡಂತಹ ಪ್ರಮುಖ ಶಿಕ್ಷಣ ತಜ್ಞ, ಸ್ವತಂತ್ರ ಹೋರಾಟಗಾರ ಮತ್ತು ಜನನಾಯಕರಾಗಿ ಈ ಮದನ್ ಮೋಹನ್ ಮಾಳವೀಯ ಅವರು ಗುರುತಿಸಿಕೊಳ್ಳುತ್ತಾರೆ. ಇತ್ತೀಚೆಗೆ ಈ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವಂತಹ ಕಾರ್ಯಕ್ರಮವಾಗಿ ಮಾಳವೀಯ ಮಿಷನನ್ನು ಲಾಂಚ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ಗೆ ರಿಲೇಟ್ ಆದಂತಹ ಒಂದು ಪ್ರಮುಖ ಆರ್ಟಿಕಲ್ ಆಗಿದ್ದು, ಸಾಂಬಾರ್ ಜಿಂಕೆ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಕರ್ನಾಟಕದ ಈ ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಅಪರೂಪದ ಈ ಲ್ಯೂಲಿಸ್ಟಿಕ್ ಭಾಗಶಃ ಬಿಳಿ ಬಣ್ಣದ ಸಾಂಬಾರ್ ಜಿಂಕೆ ಪತ್ತೆ ಹಚ್ಚಲಾಯಿತು ಅಥವಾ ಇದನ್ನು ಕಂಡುಹಿಡಿಯಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಅಪರೂಪದ ಸಾಂಬಾರ್ ಜಿಂಕೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಮತ್ತು ಈ ಕಾವೇರಿ ವನ್ಯಜೀವಿ ಅಭಯಾರಣ್ಯದ ಕುರಿತಾದಂತಹ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಆಗಲೇ ತಿಳಿಸಿದ ಹಾಗೆ ಎನ್ವೈರ್ಮೆಂಟ್ ರಿಲೇಟ್ ಆಗಿ ಸಾಕಷ್ಟು ಪ್ರಾಣಿಗಳ ಬಗ್ಗೆ ಮತ್ತು ಈ ವನ್ಯಜೀವಿ ಅಭಯಾರಣ್ಯಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೀಗಾಗಿ ಈ ಸಾಂಬಾರ್ ಜಿಂಕೆಯ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಭಾರತೀಯ ಉಪಖಂಡಕ್ಕೆ ಮುಖ್ಯವಾಗಿ ಸ್ಥಳೀಯವಾಗಿ ಕಂಡುಬರುವಂತಹ ಈ ಸಾಂಬಾರ್ ಜಿಂಕೆ ಆಗ್ನೇಯ ಏಷ್ಯಾದ ಉದ್ದಕ್ಕೂ ಕೂಡ ವ್ಯಾಪಿಸಿದಂತಹ ಅಥವಾ ಡಿಸ್ಟ್ರಿಬ್ಯೂಟ್ ಆದಂತಹ ಒಂದು ದೊಡ್ಡ ಜಿಂಕೆಯ ಪ್ರಭೇದವಾಗಿ ಗುರುತಿಸಿಕೊಳ್ಳುತ್ತದೆ. ಸಾಮಾನ್ಯವಾಗಿ ನಾಕ್ಟರ್ನಲ್ ಅಂತಂದರೆ ನಿಶಾಚರವಾದಂತಹ ಪ್ರಾಣಿಯಾಗಿದ್ದು ಅಪರೂಪದ ಸಂದರ್ಭದಲ್ಲಿ ಮಾತ್ರ ಈ ಸಾಂಬಾರ್ ಜಿಂಕೆ ಕಣ್ಣಿಗೆ ಕಾಣಿಸಿಕೊಳ್ಳುತ್ತೆ. ಸಾಮಾನ್ಯವಾಗಿ ಮುಸ್ಸಂಜೆ ಅಥವಾ ರಾತ್ರಿಯಲ್ಲಿ ಹೆಚ್ಚು ಆಕ್ಟಿವ್ ಆಗಿ ಇರುವಂತಹ ಪ್ರಾಣಿಯಾಗಿ ಸಾಂಬಾರ್ ಜಿಂಕೆ ಗುರುತಿಸಿಕೊಳ್ಳುತ್ತೆ. ಮತ್ತು ಇವುಗಳ ಡಿಸ್ಟ್ರಿಬ್ಯೂಷನನ್ನು ನೋಡೋದಾದರೆ ಒಣ ಎಲೆಯುದಿರುವಂತಹ ಕಾಡುಗಳು, ಮಳೆ ಕಾಡುಗಳು, ಮಿಶ್ರ ಕಾಡುಗಳಂತಹ ವಿಶಾಲವಾದಂತಹ ಅರಣ್ಯ ಪ್ರದೇಶಗಳಲ್ಲಿ ಇವುಗಳ ಒಂದು ಅಸ್ತಿತ್ವವನ್ನು ನಾವು ಕಾಣಬಹುದಾಗಿದೆ. ಈ ಪ್ರಾಣಿಗಳು ಅಂದರೆ ಸಾಂಬಾರ್ ಜಿಂಕೆಗಳು ವಾಸಿಸುವಂತಹ ಪರಿಸರದಲ್ಲಿ ಪ್ರಮುಖವಾದಂತಹ ಎಕೋಲಾಜಿಕಲ್ ಕಾಂಟ್ರಿಬ್ಯೂಷನನ್ನು ಈ ಪ್ರಾಣಿಗಳಿಂದ ಅಥವಾ ಸಾಂಬಾರ್ ಜಿಂಕೆಯಿಂದ ನೀಡಲಾಗುತ್ತೆ. ಅದು ಯಾವ ರೀತಿ ಅಂತಂದರೆ, ಅವು ವಾಸಿಸುತ್ತಿರುವಂತಹ ಪ್ರದೇಶದಲ್ಲಿ ಬೀಜಗಳನ್ನು ಪ್ರಸರಣ ಮಾಡುವಂತಹ, ಬೀಜಗಳನ್ನು ಹರಡುವಂತಹ ನಿಟ್ಟಿನಲ್ಲಿ ಈ ವಾಸಿಸುವ ಪರಿಸರ ವ್ಯವಸ್ಥೆಯಲ್ಲಿ ಪ್ರಮುಖವಾದಂತಹ ಒಂದು ಕೊಡುಗೆಯನ್ನು ಈ ಸಾಂಬಾರ್ ಜಿಂಕೆಗಳಿಂದ ನೀಡಲಾಗುತ್ತದೆ. ಭಾರತದಲ್ಲಿ ಈ ಹಿಮಾಲಯ ಪರ್ವತ ಶ್ರೇಣಿಗಳು, ದಕ್ಷಿಣ ಏಷ್ಯಾದಂತಹ ಪ್ರದೇಶಗಳಲ್ಲಿ, ಕಾಡಿನ ಪ್ರದೇಶಗಳಲ್ಲಿ, ತೈವಾನ್, ಸುಮಾತ್ರಾ, ಬೋರ್ನಿಯಾ ದ್ವೀಪಗಳಲ್ಲೂ ಕೂಡ ಈ ಸಾಂಬಾರ್ ಜಿಂಕೆಯ ಪ್ರಭೇದಗಳನ್ನು ನಾವು ಕಾಣಬಹುದಾಗಿದೆ. ಮುಖ್ಯವಾಗಿ ಈ ಬೇಟೆಗಾರರಿಂದ ಮತ್ತು ಇವುಗಳ ಹ್ಯಾಬಿಟಾಟ್ ಲಾಸ್ ಅಥವಾ ಆವಾಸ ಸ್ಥಾನದ ಅತಿಕ್ರಮಣದ ಮುಖ್ಯ ಬೆದರಿಕೆಗಳನ್ನು ಈ ಪ್ರಾಣಿಗಳು ಎದುರಿಸ್ತಾ ಇದ್ದಾವೆ. ಅಷ್ಟೇ ಅಲ್ಲದೆ ಈ ಸಾಕಷ್ಟು ವರ್ಷಗಳಲ್ಲಿ ಈ ಸಾಂಬಾರ್ ಜಿಂಕೆಗಳು ತಮ್ಮ ಬಿಹೇವಿಯರ್ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಂಡಿದ್ದು ಯಾವ ರೀತಿ ಅಂತಂದರೆ, ಈ ಬೇಟೆಯಾಡುವ ಜನರಿಂದ ರಕ್ಷಣೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಸಾಂಬಾರ್ ಜಿಂಕೆಗಳು ನಿರಂತರವಾಗಿ ಈ ರಾತ್ರಿ ಹೊತ್ತಿನಲ್ಲಿ ಹೆಚ್ಚು ಚಟುವಟಿಕೆಯಿಂದ ಇರುವಂತಹ ಒಂದು ಮಾದರಿಯನ್ನು ಅಥವಾ ಒಂದು ಹ್ಯಾಬಿಟನ್ನು ಡೆವಲಪ್ ಮಾಡಿಕೊಂಡಿವೆ. ಸೊ ಈ ರೀತಿಯಾಗಿ ಸಾಂಬಾರ್ ಜಿಂಕೆಗಳು ತಮ್ಮ ಸಂರಕ್ಷಣೆಯನ್ನು ಸ್ವತಃ ಮಾಡಿಕೊಳ್ಳುತ್ತವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದಾಗಿದೆ. ಇವು ನಾಕ್ಟರ್ನಲ್ ಅಥವಾ ನಿಶಾಚರ ಪ್ರಾಣಿಯಾಗಿ ಸದ್ಯಕ್ಕೆ ಗುರುತಿಸಿಕೊಳ್ಳುತ್ತವೆ. ಇನ್ನು ಇವುಗಳ ಸಂರಕ್ಷಣಾ ಸ್ಥಿತಿಯನ್ನು ನೋಡೋದಾದರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಈ ಒಂದು NGOದ ಕೆಂಪು ಪಟ್ಟಿಯಲ್ಲಿ ಇವುಗಳನ್ನು ವಲ್ನರೇಬಲ್ ಕ್ಯಾಟಗರಿಗೆ ಇನ್ಕ್ಲೂಡ್ ಮಾಡಲಾಗಿದೆ. ಅಂದರೆ ದುರ್ಬಲ ಪ್ರಭೇದದ ಪಟ್ಟಿಯಲ್ಲಿ, ಅಂದರೆ ಪ್ರಾಣಿಗಳ ಪಟ್ಟಿಯಲ್ಲಿ ಈ ಸಾಂಬಾರ್ ಜಿಂಕೆಗಳನ್ನು ಇನ್ಕ್ಲೂಡ್ ಮಾಡಲಾಗಿದ್ದು 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದರ ಒಂದು ಈ ಕಾಯ್ದೆ ಅಡಿಯಲ್ಲಿ 3ನೇ ಶೆಡ್ಯೂಲ್ನಲ್ಲಿ ಈ ಸಾಂಬಾರ್ ಜಿಂಕೆಗಳಿಗೆ ಹೆಚ್ಚಿನ ಸಂರಕ್ಷಣೆಯನ್ನು ಒದಗಿಸಲಾಗಿದೆ ಸರ್ಕಾರದಿಂದ. ಇನ್ನು ಇತ್ತೀಚೆಗೆ ಈ ಸಾಂಬಾರ್ ಜಿಂಕೆಗಳು ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಂಡು ಬಂದವು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಹೀಗಾಗಿ ಈ ಸಂರಕ್ಷಿತ ಪ್ರದೇಶದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಇದರ ಲೊಕೇಶನನ್ನು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಕರ್ನಾಟಕದ ಚಾಮರಾಜನಗರ, ಮಂಡ್ಯ, ರಾಮನಗರ ಈ 3 ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತಹ ಒಂದು ಪ್ರಮುಖವಾದಂತಹ ಅಭಯಾರಣ್ಯ ಕಾವೇರಿ ವನ್ಯಜೀವಿ ಅಭಯಾರಣ್ಯವಾಗಿ ಗುರುತಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಇದರ ಸುತ್ತಲೂ ಇತರ ಸಂರಕ್ಷಿತ ಪ್ರದೇಶಗಳಾದಂತಹ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ, ಬಿಳಿಗಿರಿ ರಂಗ ಟೈಗರ್ ರಿಸರ್ವ್ ಅಥವಾ ಬಿಳಿಗಿರಿ ರಂಗ ಟೆಂಪಲ್ ಟೈಗರ್ ರಿಸರ್ವ್, BRT ಟೈಗರ್ ರಿಸರ್ವ್ ಅಂತ ಕರಿತೇವೆ, ಮತ್ತು ಮಲೆ ಮಹದೇಶ್ವರ ಹಿಲ್ಸ್ ವನ್ಯಜೀವಿ ಅಭಯಾರಣ್ಯ ಈ 3 ಸಂರಕ್ಷಿತ ಪ್ರದೇಶಗಳೊಂದಿಗೆ ವ್ಯಾಪಿಸಿರುವಂತಹ ಒಂದು ಪ್ರಮುಖ ಅಭಯಾರಣ್ಯ ನಮ್ಮ ಕಾವೇರಿ ವನ್ಯಜೀವಿ ಅಭಯಾರಣ್ಯವಾಗಿ ಗುರುತಿಸಿಕೊಳ್ಳುತ್ತೆ.
ಈ ಸಂರಕ್ಷಿತ ಪ್ರದೇಶದಲ್ಲಿ ನಮ್ಮ ಕರ್ನಾಟಕದ ಪ್ರಮುಖ ನದಿಗಳಾದಂತಹ ಕಾವೇರಿ, ಅರ್ಕಾವತಿ, ಶಿಂಷಾ ಎಂಬ ಈ 3 ನದಿಗಳು ಕೂಡ ಹರಿಯುವುದನ್ನು ನಾವು ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಈ ಒಂದು ಪ್ರದೇಶದಲ್ಲಿ ಒಣ ಎಲೆ ಉದುರುವಂತಹ ಕಾಡು, ಕುರುಚಲು ಗಿಡಗಳು ಮತ್ತು ತೇವಾಂಶವುಳ್ಳ ಎಲೆ ಉದುರುವಂತಹ ಕಾಡುಗಳು, ಅರೆ ನಿತ್ಯ ಹರಿದ್ವರ್ಣ ಅಂದರೆ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ನಲ್ಲಿ ಕಂಡುಬರುವಂತಹ ಮರಗಳು, ನಿತ್ಯ ಹರಿದ್ವರ್ಣ ಮರಗಳು, ಶೋಲಾ ಹುಲ್ಲುಗಾವಲು ಮತ್ತು ಇತರ ನದಿ ಮತ್ತು ಹಾರ್ಡ್ವಿಕ್ ಅರಣ್ಯಗಳಿಂದ ಈ ಒಂದು ಕಾವೇರಿ ವನ್ಯಜೀವಿ ಅಭಯಾರಣ್ಯ ಸಾಕಷ್ಟು ವೈವಿಧ್ಯತೆಯನ್ನು ಹೊಂದಿದಂತಹ ಸಸ್ಯವರ್ಗವನ್ನು ಹೊಂದಿದೆ. ಇನ್ನು ಈ ಪ್ರದೇಶದಲ್ಲಿ ಕಂಡುಬರುವಂತಹ ಪ್ರಮುಖ ಪ್ರಾಣಿಗಳು ಯಾವುವು ಅಂತಂದರೆ ಹುಲಿಗಳು, ಆನೆ, ಚಿರತೆಗಳು, ಕಾಡೆಮ್ಮೆ, ಕಾಡು ನಾಯಿಯಂತಹ ಪ್ರಮುಖ ಸಸ್ತನಿ ಪ್ರಭೇದಗಳನ್ನು ಈ ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ನಾವು ಕಾಣಬಹುದಾಗಿದೆ. ಇಂಪಾರ್ಟೆಂಟ್ ಏನು ಅಂತಂದರೆ ಕರ್ನಾಟಕದ ಚಾಮರಾಜನಗರ, ಮಂಡ್ಯ ಮತ್ತು ರಾಮನಗರದಲ್ಲಿ ವ್ಯಾಪಿಸಿರುವಂತಹ ಅಭಯಾರಣ್ಯ ಈ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಆಗಿದೆ. ಅದೇ ರೀತಿಯಾಗಿ ಕಾವೇರಿ, ಅರ್ಕಾವತಿ, ಶಿಂಷಾ ನದಿಗಳು ಈ ಒಂದು ಅಭಯಾರಣ್ಯದ ಮೂಲಕ ಹರಿಯುವಂತಹ ಪ್ರಮುಖ ನದಿಗಳಾಗಿವೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈ ರಿವಿಷನ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಪ್ರಶ್ನೆ ಈ ಯಾವ ಗ್ರಹದ ಆಚೆಗೆ ಕ್ಯೂಪರ್ ಬೆಲ್ಟ್ ವ್ಯಾಪಿಸಿದೆ ಅಂತ ಪ್ರಶ್ನೆ ಇದೆ. ಕ್ಯೂಪರ್ ಬೆಲ್ಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ 1 ಗುರು ಗ್ರಹದ ಆಚೆಗೆ, ಆಪ್ಷನ್ 2 ನೆಪ್ಚೂನ್ ಗ್ರಹದ ಆಚೆಗೆ, ಆಪ್ಷನ್ 3 ಮಂಗಳ ಗ್ರಹದ ಆಚೆಗೆ ಅಥವಾ ಆಪ್ಷನ್ 4 ಶನಿ ಗ್ರಹದ ಆಚೆಗೆ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ನೆಪ್ಚೂನ್ ಗ್ರಹದ ಆಚೆಗೆ ಈ ಕ್ಯೂಪರ್ ಬೆಲ್ಟನ್ನು ನಾವು ಕಾಣಬಹುದಾಗಿದೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 1950ರಲ್ಲಿ ಈ ಕ್ಯೂಪರ್ ಬೆಲ್ಟ್ ಹೈಪೋಥಿಸಿಸನ್ನು ಗೆರಾರ್ಡ್ ಕ್ಯೂಪರ್ ಅವರಿಂದ ನೀಡಲಾಯಿತು. ಅಷ್ಟೇ ಅಲ್ಲದೆ ಈ ನೆಪ್ಚೂನ್ ಗ್ರಹದ ಆಚೆಗೆ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ನೀವು, ಈ ಭೂಮಿ ಇದೆ, ಇಲ್ಲಿ ಸೂರ್ಯ ಮತ್ತು ಇಲ್ಲಿ ಲಾಸ್ಟ್ ಆದಂತಹ ಪ್ಲ್ಯಾನೆಟ್ ಕಡೆಯ ಒಂದು ಗ್ರಹ ನೆಪ್ಚೂನ್ ಇದೆ. ಇದರ ಆಚೆಗೆ ಕಂಡುಬರುವಂತಹ ಪ್ರಮುಖ ಪಟ್ಟಿ ಯಾವುದು ಅಂತಂದರೆ ಕ್ಯೂಪರ್ ಬೆಲ್ಟ್ ಅಂತ ಗುರುತಿಸಿಕೊಳ್ಳುತ್ತೆ. ಕ್ಯೂಪರ್ ಬೆಲ್ಟನ್ನು ನಾವು ಇಲ್ಲಿ ಲೊಕೇಟ್ ಮಾಡ್ಬೋದು. ಇದು ಸೌರಮಂಡಲದ ಒಂದು ಭಾಗವಾಗಿದ್ದು ಸೂರ್ಯನನ್ನು ಸುತ್ತುವಂತಹ ಪ್ರಮುಖ ಈ ಮಂಜುಗಡ್ಡೆಯ ಆಕಾರದ ಕ್ಷುದ್ರ ಗ್ರಹಗಳಾಗಿರ್ಬೋದು, ಬಂಡೆಗಳಾಗಿರ್ಬೋದು, ಧೂಮಕೇತುಗಳಾಗಿರ್ಬೋದು ಮತ್ತು ಈ ಕುಬ್ಜ ಗ್ರಹಗಳಾಗಿರ್ಬೋದು, ಈ ರೀತಿಯಾದಂತಹ ಆಕಾಶಕಾಯಗಳನ್ನು ಒಳಗೊಂಡಿರುವಂತಹ ಪಟ್ಟಿ ಯಾವುದು ಅಂತಂದರೆ ಕ್ಯೂಪರ್ ಬೆಲ್ಟ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ 9ನೇ ಗ್ರಹವಾಗಿ ಸ್ಥಾನವನ್ನು ಕಳೆದುಕೊಂಡಂತಹ ಪ್ಲೂಟೋ ಗ್ರಹ ಕೂಡ ಅಥವಾ ಪ್ಲೂಟೋ ಅನ್ನೋ ಹೆಸರಿನ ಕುಬ್ಜ ಗ್ರಹ ಕೂಡ ಈ ಕ್ಯೂಪರ್ ಬೆಲ್ಟ್ನ ಒಂದು ಭಾಗವಾಗಿದೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸರಿಯಾದ ಉತ್ತರ ನೆಪ್ಚೂನ್ ಗ್ರಹದ ಆಚೆಗೆ ಈ ಕ್ಯೂಪರ್ ಬೆಲ್ಟನ್ನು ನಾವು ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಈ ಟ್ರೆಜರಿ ಬಿಲ್ಸನ್ನು ಯಾವಾಗ ಪರಿಚಯಿಸಲಾಯಿತು, ಯಾವ ವರ್ಷ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 1945, ಆಪ್ಷನ್ 2 1935, ಆಪ್ಷನ್ 3 1917 ಅಥವಾ ಆಪ್ಷನ್ 4 1905 ಅಂತ ಇದೆ. ಸೊ ಈ 4 ಆಪ್ಷನ್ಗಳು ಬಿಫೋರ್ ಇಂಡಿಪೆಂಡೆನ್ಸ್ ಅಂದರೆ ಭಾರತ ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ಟ್ರೆಜರಿ ಬಿಲ್ಸನ್ನು ಬಿಡುಗಡೆ ಮಾಡಲಾಗಿದೆ ಅಂತ ನಾವು ಅಂದಾಜಿಸಬಹುದು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 1917ನೇ ಇಸವಿಯಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಯಿತು ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ. ಅದೇ ರೀತಿಯಾಗಿ ಈ ಟ್ರೆಜರಿ ಬಿಲ್ಸ್ ಬಗ್ಗೆ ಎಕನಾಮಿಗೆ ಸಂಬಂಧಪಟ್ಟಂತಹ ಡೀಟೇಲ್ ಆದಂಥ ಆರ್ಟಿಕಲನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸರ್ಕಾರ ಈ ಅಲ್ಪಾವಧಿಗಾಗಿ ಸಾಲವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿ ಈ ಟ್ರೆಜರಿ ಬಿಲ್ಸ್ಗಳನ್ನು ಬಳಸುತ್ತದೆ ಅಂತ ಕೂಡ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ 1917 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಶಿಕ್ಷಣ ಸಚಿವಾಲಯವು ಇತ್ತೀಚೆಗೆ ಪ್ರಾರಂಭಿಸಿರುವಂತಹ ಈ ಮಾಳವಿಯಾ ಮಿಷನ್ನ ಮುಖ್ಯ ಗುರಿ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ವಿಶ್ವವಿದ್ಯಾನಿಲಯದಿಂದ ಪದವೀಧರರಿಗೆ ಕೌಶಲ್ಯ ತರಬೇತಿ ನೀಡಲು, ಆಪ್ಷನ್ 2 ಪ್ರಾಥಮಿಕ ಹಂತದ ವಿದ್ಯಾರ್ಥಿಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡುವುದು, ಆಪ್ಷನ್ 3 ಈ ಮಾಳವಿಯಾ ಮಿಷನ್ನ ಮುಖ್ಯ ಗುರಿ ಶಿಕ್ಷಕರ ತರಬೇತಿ ಕಾರ್ಯಕ್ರಮ ಅಂತ ಇದೆ, ಆಪ್ಷನ್ 4 ಶಾಲೆಗಳಲ್ಲಿ ಪ್ರಯೋಗಾಲಯ ಅಥವಾ ಲ್ಯಾಬೊರೇಟರಿಗಳ ಸೌಲಭ್ಯವನ್ನು ಒದಗಿಸುವುದು ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ
ಈ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವಂತಹ ಕಾರ್ಯಕ್ರಮವಾಗಿ ಮಾಳವೀಯ ಮಿಷನನ್ನು ಲಾಂಚ್ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಕಾವೇರಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ವ್ಯಾಪಿಸಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಆಪ್ಷನ್ 2 ಮಂಡ್ಯ, ಚಾಮರಾಜನಗರ ಮತ್ತು ರಾಮನಗರ. ಆಪ್ಷನ್ 3 ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ನಾವು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ, ಕಾವೇರಿ ವನ್ಯಜೀವಿ ಅಭಯಾರಣ್ಯ ಮಂಡ್ಯ, ಚಾಮರಾಜನಗರ ಮತ್ತು ರಾಮನಗರ ಜಿಲ್ಲೆಗಳಲ್ಲಿ ವ್ಯಾಪಿಸಿರುವಂತಹ ಒಂದು ವನ್ಯಜೀವಿ ಅಭಯಾರಣ್ಯವಾಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದೇ ರೀತಿಯಾಗಿ ಈ ಸಾಂಬಾರ್ ಜಿಂಕೆಯ ಬಗ್ಗೆ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರ ಇಲ್ಲಿ ಹರಿಯುವಂತಹ ಕಾವೇರಿ, ಅರ್ಕಾವತಿ, ಶಿಂಷಾ ನದಿಗಳ ಬಗ್ಗೆ ತಿಳ್ಕೊಂಡ್ವಿ. ಚಾಮರಾಜನಗರ, ಮಂಡ್ಯ, ರಾಮನಗರ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಹ್ಯಾವ್ ಅ ನೈಸ್ ಡೇ.